ಇನ್ನು ಬೆಂಗಳೂರಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆಯೇ ಜನ ಕೂಡ ಆತಂಕಿತರಾಗಿದ್ದಾರೆ. ಈಗ ಬೇರೆ ಬೇರೆ ಕಾಯಿಲೆಗಳ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಬಂದರೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ರಪ್ಪ ಅಂತಂದರೆ ಅದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕೆ ಅಂತ ಈ ರಿಪೋರ್ಟ್ನಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಏರಿಕೆ. ಪಾಸಿಟಿವ್ ಆತಂಕದಿಂದ ಕೋವಿಡ್ ಟೆಸ್ಟ್ಗೆ ಜನ ಹಿಂದೇಟು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆರಳೆಣಿಕೆಯಷ್ಟು ಸ್ಯಾಂಪಲ್ ಸಂಗ್ರಹ. ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ನಿಧಾನಕ್ಕೆ ಏರಿಕೆ ಆಗ್ತಿದೆ. ರೂಪಾಂತರಿ ಸೋಂಕು ಕೂಡ ಹೆಚ್ಚಳ ಆಗಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಈ ಮಧ್ಯೆ ಸರ್ಕಾರ ಕೋವಿಡ್ ಟೆಸ್ಟಿಂಗ್ಗೆ ಟಾರ್ಗೆಟ್ ಕೊಟ್ಟಿದೆ. ರಾಜ್ಯದಲ್ಲಿ ದಿನನಿತ್ಯ 5,000 ಟೆಸ್ಟಿಂಗ್ಗೆ ಸೂಚಿಸಲಾಗಿದೆ. ಅದರಲ್ಲೂ ಬೆಂಗಳೂರಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ಗೆ ಒತ್ತು ಕೊಡಲಾಗ್ತಾ ಇದ್ದು, ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಸೋಂಕಿತರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಈ ಹಿನ್ನೆಲೆ ಜನರಲ್ಲಿ ಕೊಂಚ ಭಯ ಶುರುವಾಗಿದೆ. ಪಾಸಿಟಿವ್ ಆತಂಕದಿಂದ ಕೋವಿಡ್ ಟೆಸ್ಟ್ಗೆ ಜನ ಹಿಂದೇಟ್ ಹಾಕ್ತಿದ್ದಾರೆ. ಪಬ್ಲಿಕ್ ರಿಯಾಲಿಟಿ ಚೆಕ್. ಕೆಸಿ ಜನರಲ್ ಆಸ್ಪತ್ರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇದ್ದೇನೆ. ಇಲ್ಲೂ ಕೂಡ ಕೋವಿಡ್ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಆದರೆ ಬಹುತೇಕ ಮಂದಿ ಇದೀಗ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಆದರೆ ತುಂಬ ಸಿಮ್ಟಮ್ಸ್ ಏನಿದ್ದಾವೆ, ಸೊ ಅಂತಹ ಸಿಮ್ಟಮ್ಸ್ಗಳಿದ್ರೆ ಡೈರೆಕ್ಟಾಗಿ ವೈದ್ಯರೇ ಕೋವಿಡ್ ಪರೀಕ್ಷೆನ ಮಾಡಿಸ್ಕೊಳ್ಳಿ ಅಂತೇಳಿ ಆ ಒಂದು OPD ಸ್ಲಿಪ್ಪಲ್ಲಿ ಬರೆದು ಕೊಡ್ತಾರೆ. ಆ ನಂತರ ಅವರು ಕೋವಿಡ್ ಪರೀಕ್ಷೆಗೆ ಕೂಡ ಒಳಗಾಗ್ತಾ ಇದ್ದಾರೆ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕೂಡ ಸೋಂಕಿನ ಲಕ್ಷಣಗಳು ಯಾವ ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ ಅಂಥವ್ರಿಗೆ ಮಾತ್ರ ಇಲ್ಲಿ ಕೋವಿಡ್ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅದು PPE ಕಿಟ್ಗಳನ್ನು ಹಾಕ್ಕೊಂಡು ಇದೀಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸ್ಕೊಂಡೆ ಇಲ್ಲಿ ಕೋವಿಡ್ ಸ್ವಾಬನ್ನು ಅಂದರೆ ಸ್ವಾಬ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸೊ ಅದರ ಜೊತೆಗೆ ಬಹುತೇಕ ಮಂದಿ ಈ ಹಿಂದೆ ಕೂಡ ಕೋವಿಡ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಸಿಮ್ಟಮ್ಸ್ಗಳು ಕಂಡು ಬಂತು ಅಥವಾ ಆರೋಗ್ಯ ಸಮಸ್ಯೆಗಳಿತ್ತು ಅಂತ ಹೇಳಿದ್ರು ನೇರವಾಗಿ ಕೋವಿಡ್ ಪರೀಕ್ಷೆಗೆ ಒಳಗಾಗ್ತಾ ಇದ್ರು. ಆದರೆ ಈ ಬಾರಿ ತುಂಬ ಯಾರಿಗೆ ಆ ಸೋಂಕಿನ ಲಕ್ಷಣಗಳು ತೀವ್ರವಾಗಿ ಕಾಡುತ್ತೆ, ಸೊ ಅಂಥವ್ರಿಗೆ ಮಾತ್ರ ಕೋವಿಡ್ ಪರೀಕ್ಷೆಗೆ ಮಾಡಿಸ್ಕೊಳ್ಳೋದಕ್ಕೆ ವೈದ್ಯರು ಕೂಡ ಸಲಹೆಯನ್ನು ಕೊಡ್ತಾರೆ. ಸೊ ಸದ್ಯ ಕೇವಲ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕೇವಲ ಬೆರಳೆಣಿಕೆಯಲ್ಲಿ ಮಾತ್ರ ಕೋವಿಡ್ ಪರೀಕ್ಷೆಗಳು ಕೂಡ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಸೋಂಕಿನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದ ಹಾಗೆ ಸೊ ನಾವು ಕೂಡ ಟೆಸ್ಟಿಗೆ ಒಳಗಾದರೆ ನಮಗೂ ಕೂಡ ಸೋಂಕು ಬರ್ಬೋದೇನೋ ಅನ್ನುವಂತಹ ಆತಂಕದ ಮೇರೆಗೆ ಜನ ಕೂಡ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳೋದಕ್ಕೆ ಕೊಂಚ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲೂ ಕೂಡ. ವಿವಿಧ ಚಿಕಿತ್ಸೆಗೆ ಕೆಸಿ ಜನರಲ್ ಆಸ್ಪತ್ರೆಗೆ ಬರೋ ರೋಗಿಗಳ ಪೈಕಿ ಕೆಲವರು ಮಾತ್ರ ಕೋವಿಡ್ ಟೆಸ್ಟ್ಗೆ ಒಳಗಾಗ್ತಿದ್ದಾರೆ. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲೂ ಕೋವಿಡ್ ಟೆಸ್ಟ್ ಮಾಡೋಕೆ ಸಿಬ್ಬಂದಿಗಳು ರೆಡಿ ಇದ್ರೂ ಸೋಂಕಿನ ಲಕ್ಷಣಗಳಿದ್ದವರು ಟೆಸ್ಟಿಂಗ್ಗೆ ಬರ್ತಾ ಇಲ್ಲ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್. ಬೌರಿಂಗ್ ಆಸ್ಪತ್ರೆ. ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಒಂದು ಕಡೆ ಒಂದಿಷ್ಟು ಜನ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಒಂದಿಷ್ಟು ಜನ ಸಿಮ್ಟಮ್ಸ್ ಇದ್ದರೂ ಕೂಡ ನೇರವಾಗಿ ಹಾಸ್ಪಿಟಲ್ಗೆ ಬಂದು ಕೋವಿಡ್ ಪರೀಕ್ಷೆಗೆ ಒಳಗಾಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಒಂದಿಷ್ಟು ವಲಯಗಳಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ನಾನು ಬೋರಿಂಗ್ ಹಾಸ್ಪಿಟಲಲ್ಲಿ ಇದ್ದೀನಿ. ಇಲ್ಲಿ ಕೋವಿಡ್ ಪರೀಕ್ಷೆನ ಮಾಡುವಂತಹ ಕೇಂದ್ರ ಇದು. ಸೊ ಈಗಾಗಲೇ ಏನು ಮೇಜರಾಗಿ ಏನು ಸಿಮ್ಟಮ್ಸ್ ಇರುತ್ತೆ, ಕೊರೋನಾ ಸೋಂಕಿನ ಲಕ್ಷಣಗಳಿರುತ್ತೆ, ಸೊ ಅಂಥವರು ಪರೀಕ್ಷೆಗೆ ಒಳಪಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ರಾಜ್ಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಆದರೆ ಈಗ ದಿಢೀರನೇ ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಕೋವಿಡ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದಕ್ಕೂ ಕೂಡ ಜನ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಸೊ ಬೋರಿಂಗ್ ಹಾಸ್ಪಿಟಲಲ್ಲಿ ಬೆಳಿಗ್ಗೆಯಿಂದ ಕೇವಲ ಬೆರಳೆಣಿಕೆಯಷ್ಟು 1 ಅಥವಾ 2 ಆ ರೀತಿಯಲ್ಲಿ ಮಾತ್ರ ಇಲ್ಲಿ ಕೋವಿಡ್ ಪರೀಕ್ಷೆಗೆ ಒಳಗಾಗಿರುವಂಥದ್ದು. ಈಗಾಗಲೇ ಟ್ಯೂಬ್ಗಳಾಗಿರ್ಬೋದು, RT-PCR ಕಿಟ್ಗಳ ಎಲ್ಲವೂ ಕೂಡ ಸಿದ್ಧವಾಗಿದೆ. ಸೊ ವೈದ್ಯರ ಸಲಹೆ ಮೇರೆಗೆ ಯಾರಿಗೆ ಸೋಂಕಿನ ಲಕ್ಷಣಗಳು ತೀವ್ರವಾಗಿ ಕಾಡ್ತಾ ಇದೆ ಅಥವಾ ಲಕ್ಷಣಗಳು ಕಂಡು ಬಂದಿದೆ ಅಂಥವರನ್ನು ಮಾತ್ರ ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂಥದ್ದನ್ನು ವೈದ್ಯರ ಸೂಚನೆ ಮೇರೆಗೆ RT-PCR ಟೆಸ್ಟನ್ನು ಮಾಡ್ತಾರೆ. ಸೊ RT-PCR ಟೆಸ್ಟನ್ನು ಮಾಡೋದಕ್ಕೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೋಂಕಿತರ ಲಕ್ಷಣಗಳಿದ್ದಂಥವರು ಟೆಸ್ಟಿಗೆ ಒಳಪಡೋದಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ನೇರವಾಗಿ PPE ಕಿಟ್ಗಳನ್ನು ಧರಿಸ್ಕೊಂಡು ಕೋವಿಡ್ ಟೆಸ್ಟಿಗೆ ಕೂಡ ಒಳಪಡಿಸಲಾಗುತ್ತೆ. ಆದರೆ ಎಲ್ಲೊಂದು ಕಡೆ ಬೆಂಗಳೂರಲ್ಲಿ ಕಳೆದ 1 ವಾರದಿಂದಲೂ ಕೂಡ ನಿಧಾನಕ್ಕೆ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಜನ ಕೂಡ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳೋದಕ್ಕೆ ಒಂಚೂರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಟಾರ್ಗೆಟ್ ಕೊಡಲಾಗಿದೆ. ಪ್ರಮುಖ ಆಸ್ಪತ್ರೆಗಳಲ್ಲಿ ಸೋಂಕಿನ ಲಕ್ಷಣಗಳಿದ್ದವರಿಗೆ ಕೋವಿಡ್ ಪರೀಕ್ಷೆಗೆ ಸೂಚಿಸಲಾಗಿದೆ. ಕಳೆದೊಂದು ವಾರದಿಂದ ನಗರದಲ್ಲಿ ಹೆಚ್ಚೆಚ್ಚು ಸೋಂಕಿತರು ಪತ್ತೆಯಾಗ್ತಾ ಇದ್ರಿಂದ ಜನರಿಗೆ ಆತಂಕದ ಭೀತಿ ಶುರುವಾಗಿದೆ. ವಿವಿಧ ಕಾಯಿಲೆಗಳ ಚಿಕಿತ್ಸೆಗೆ ಬಂದರೂ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳದೆ ಎಸ್ಕೇಪ್ ಆಗ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.